ಉಸ್ತಾದುಗಳು ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಫಯಾಜ್ ಕೊಟ್ಟಾರ್ ಅವರೇ, ಮುಸ್ತಫಾ ಅಹಮದ್ ಅವರೇ, ಶ್ರೀನಾಥ್ ಕೊಟ್ಟಾರ ಅವರೇ, ಅದೇ ರೀತಿ ಮಸೀದಿಯ ಯಾವತ್ತೂ ಲವಲವಿಕೆಯಿಂದ ಎಲ್ಲವನ್ನು ನಮ್ಮ ಮಸೀದಿಯ ವತಿಯಿಂದ ಮಾಡಿಕೊಂಡು ಜನಸೇವೆ ಮಾಡಬೇಕು ಅಂತ ಹಂಬಲಿರುವಂತ ಹಾಜಿ ಮೊಯ್ದೀನ್ ಅವರೇ, ಅದೇ ರೀತಿ ಎಲ್ಲ ಪದಾಧಿಕಾರಿಗಳೇ, ಕೇಂದ್ರ ಜುಮ್ಮಾ ಮಸೀದಿಯ ಸದಸ್ಯರಾದಂತಹ ನಜೀರ್ ಅವರೇ, ಕಾರ್ಯದರ್ಶಿ ಅವರೇ, ಎಲ್ಲ ಸದಸ್ಯರುಗಳೇ, ಈಗ ಸೇರಿದ ನಮ್ಮ ಪೋಷಕರ ಎಲ್ಲವರು ಈ ಸಂಸ್ಥೆಗೆ ಯಾವತ್ತೂ ನೆರವಾಗಿ ನಿಂತ ನನ್ನ ಸಹೋದರಿಯರು, ವಿದ್ಯಾರ್ಥಿನಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸ್ವಾತಂತ್ರ್ಯೋತ್ಸವವನ್ನ ಆಚರಿಸುವುದು ನಮ್ಮ ಧರ್ಮ ಅಂತ ಹೇಳುವಂತ ಮಾತನ್ನ ಕಾರ್ಯದರ್ಶಿ ಅವರು ಹೇಳಿದ್ದಾರೆ. ಆ ಪ್ರಕಾರ ನಾವು ಇವತ್ತು ಈ ಒಂದು ಸಂಭ್ರಮದ ವಿಶೇಷವಾದಂತಹ ಖುಷಿಯ ವಾತಾವರಣ ನಿರ್ಮಾಣ ಮಾಡುವಂತ ಕಾರ್ಯಕ್ರಮವನ್ನ ಧ್ವಜಾರೋಹಣ ಮಾಡುವುದರ ಮೂಲಕ ಆಚರಿಸಲಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಚರಿತ್ರೆಯನ್ನ ಜನರ ಮುಂದಿರುವುದು, ಇವತ್ತಿನ ಯುವ ಪೀಳಿಗೆಗೆ ಇದರ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸುವಂಥದ್ದು ಬಹಳ ಅಗತ್ಯ ಮತ್ತು ಅವಶ್ಯಕತೆ ಕೂಡ ಇದೆ. ಆದರೆ ಇವತ್ತಿನ ಶಿಕ್ಷಣ ರೀತಿಯ ಒಂದು ವ್ಯವಸ್ಥಿತ ಬದಲಾವಣೆಯಿಂದಾಗಿ ಯಾವ ತರದ ಭಾಷಣ, ಯಾವ ತರದ ತಿಳುವಳಿಕೆ ನೀಡುವ ಅವಶ್ಯಕತೆ ಇವತ್ತು ಬೇಡವಾಗಿದೆ. ಕಾರಣ, ಬೆರಳ ತುದಿಯಲ್ಲಿ ವಿಶ್ವವನ್ನೇ ನೋಡುವಂತಹ ವ್ಯವಸ್ಥೆ ನಮ್ಮ ಮುಂದೆ ಇವತ್ತಿದೆ. ಅದರ ಕಂಪ್ಯೂಟರ್ ಮೇಲೆ ಬೆರಳು ಆಡಿಸಿದ್ರೆ ವಿಶ್ವದ ಎಲ್ಲ ಚರಿತ್ರೆಗಳು ನಮಗೆ ಇವತ್ತು ಬರ್ತಾ ಇದೆ. ಹಾಗಾಗಿ ನಮ್ಮ ಯುವಕರು, ವಿದ್ಯಾರ್ಥಿಗಳು, ಆ ಮೂಲಕ ಎಲ್ಲವನ್ನು ತಿಳಿದಂತಹ ವಿದ್ಯಾರ್ಥಿಗಳು ಅಂತ ಹೇಳಿ ನಾವು ಭಾವಿಸ್ತೇವೆ. ಆದ್ರೆ ನಮ್ಮಲ್ಲಿ ಕೊರತೆ ಏನು ಅಂತ ಹೇಳಿದ್ರೆ, ಎಲ್ಲ ತಿಳಿದ ನಾವುಗಳು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಅದೇ ರೀತಿಯ ಸ್ವಾತಂತ್ರ್ಯ ಮತ್ತೊಬ್ಬರಿಗೂ ಕೂಡ ಇದೆ ನೀಡುವಂತಹ ವಿಚಾರವನ್ನು ನೆನಪಿಸಿಕೊಳ್ಳದೆ ತನ್ನ ಸ್ವಂತ ಸ್ವಾತಂತ್ರ್ಯವನ್ನ ಮಾತ್ರ ತಲೆಯಲ್ಲಿ ಹಚ್ಚಿಕೊಂಡು ಇವತ್ತು ಈ ನಾಡಿನ, ಈ ಊರಿನ, ಈ ದೇಶದ ಸರ್ವಸ್ವ ನಾಶಕ್ಕೆ ಕಾರಣಕರ್ತರಾಗುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ನಾವು ಮೊದಲಾಗಿ ತಿಳ್ಕೊಳ್ಬೇಕು, ನನಗೆ ಎಷ್ಟು ಸ್ವಾತಂತ್ರ್ಯ ಸಿಕ್ಕಿದೆಯೋ ಅದೇ ರೀತಿ ನನ್ನ ಎದುರುಗಡೆ ಇರುವವರಿಗೆ, ನನಗೆ ಪಕ್ಕದಲ್ಲಿರುವವರಿಗೆ ಕೂಡ ಸ್ವಾತಂತ್ರ್ಯ ಸಿಕ್ಕಿದೆ. ಹಾಗಾಗಿ ನಾನು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಾನು ಮೆರೆಯದೆ, ನನ್ನ ನಾಲಿಗೆಯನ್ನ ಬಿಗಿ ಹಿಡಿಯದೆ, ನನ್ನ ಕರ್ತವ್ಯವನ್ನ ಶಿಸ್ತಿನ ಮೂಲಕ ಪಾಲಿಸದೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಳಿಸಿಕೊಟ್ಟ ಮಾರ್ಗದಲ್ಲಿ ನಡೆಯದೆ ಇದ್ದರೆ ನಮಗೆ ತೊಂದರೆಗಳ ಸರಮಾಲೆ ಮಾತ್ರ ಅಲ್ಲ, ಯಾವತ್ತೂ ನಮಗೆ ಟೆನ್ಷನ್ ಆಗಿರ್ತದೆ. ಹಾಗೆ ನಾವು ಪ್ರತಿಯೊಬ್ಬ ಮುಸಲ್ಮಾನ ಕೂಡ ಟೆನ್ಷನ್ ರಹಿತ ಜೀವನವನ್ನ ಮಾಡಲಿಕ್ಕೆ ಕಲಿಬೇಕು. ಇನ್ನೊಬ್ಬರ ಬಗ್ಗೆ ಬೇಡವಾದವನ್ನ ಆಲೋಚನೆ ಮಾಡುವಂಥದ್ದು, ಬೇರೊಬ್ಬರ ಬಗ್ಗೆ ದೂಷಣೆ ಮಾಡುವಂಥದ್ದು ಎಲ್ಲವನ್ನು ಮರೆತು ನಾವು ಟೆನ್ಷನ್ ಮುಕ್ತ ಜೀವನ ಮಾಡಬೇಕಾದ್ರೆ ನಮ್ಮಲ್ಲಿ ಸಹೃದಯವಂತ ಹೃದಯ ಬೇಕು, ನಮ್ಮಲ್ಲಿ ಶಾಂತಿ ಬೇಕು, ನಮ್ಮಲ್ಲಿ ಮುಖ್ಯವಾಗಿ ಕ್ಷಮಾಭಾವನೆ ನಮ್ಮಲ್ಲಿ ಬೇಕು. ಕ್ಷಮೆ ಎಂಬುದು ಪ್ರತಿಯೊಬ್ಬ ಮುಸಲ್ಮಾನರನ್ನ ರಕ್ಷಿಸುವಂತ, ಅಲ್ಲಾಹನ ಕಡೆಗೆ ಎತ್ತಿಕೊಂಡು ಹೋಗುವಂತ
ಒಂದು ಭಾಗ್ಯ ಸಿಗಬೇಕಾದ್ರೆ ನಮ್ಮಲ್ಲಿ ಕ್ಷಮಾಭಾವನೆ ಬೇಕು. ಹಾಗಾಗಿ ಅಂತ ಒಂದು ವ್ಯವಸ್ಥೆ ನಮ್ಮ ಈ ಉಸ್ತಾದಗಳು ಮದರಸದಲ್ಲಿ ಈ ಖತೀಬರುಗಳ ಸದನಗಳ ಎಲ್ಲ ಉಸ್ತಾದಗಳ ಪ್ರಯತ್ನದಿಂದ ಅದು ಪ್ರಾರಂಭ ಆಗಬೇಕು ಅಂತ ಹೇಳಿಕೊಂಡು ಈ ಒಂದು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ಉಳ್ಳಾಳಪೇಟೆ ಮಸೀದಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನು ನಾವು ಗೌರವಿಸಬೇಕಾಗಿದೆ. ಕಾರಣ ಅಂತ ಹೇಳಿದರೆ ಉಳ್ಳಾಳದಲ್ಲಿರುವ ಎಲ್ಲಾ ಮಸೀದಿಗಳ ಪೈಕಿ ಈ ಪೇಟೆ ಮಸೀದಿ ಚಿಕ್ಕ ಜಾಗದಲ್ಲಿ ಇದ್ರೂ ಕೂಡ ಪ್ರತಿಯೊಂದು ಸಾರ್ವಜನಿಕವಾದ ಜನಸೇವೆ ಮಾಡುವಂತಹ ಹಂಬಲವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡುವಂತದ್ದನ್ನ ನಾವು ನೀವೆಲ್ಲ ಬೆಳೆಸಬೇಕಾಗಿದೆ. ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನಾವು ನೀಡಬೇಕಾಗಿದೆ ಎಂದು ಹೇಳಿಕೊಂಡು ಈ ಸಮಿತಿಯವರನ್ನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ ನಿರ್ವಹಿಸಿದ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ ಹಾಗೂ ಮಕ್ಕಳೇ, ಪೋಷಕರು, ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮುಸಲ್ಮಾನರು ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ಯಾಕೆ ಮಾಡಬೇಕು ಅಂತ ಹೇಳಿ ಎಷ್ಟು ಮುಖ್ಯವಾಗಿದೆ ಅಂತ ಹೇಳಿದರೆ, ಒಂದು ಕಡೆ ಕೋಮುವಾದಿಗಳು ಮುಸಲ್ಮಾನರನ್ನ ದೇಶದ್ರೋಹಿಗಳು ಎನ್ನುವ ಒಂದು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಪಡುವಂತಹ ಈ ಸಂದರ್ಭದಲ್ಲಿ ಎಲ್ಲ ಮುಸಲ್ಮಾನರು ಒಟ್ಟಾಗಿ ಆಯಾಯ ಮೊಹಲ್ಲಾಗಳಲ್ಲಿ ಅಥವಾ ಕೇಂದ್ರಗಳಲ್ಲಿ ತಮ್ಮ ತಮ್ಮ ಸ್ವಾತಂತ್ರ್ಯೋತ್ಸವ ಆಚರಣೆಯನ್ನ ಇವತ್ತು ಪ್ರಸ್ತುತಪಡಿಸ್ತಾ ಇರುವಂತದ್ದು ಅಭಿನಂದನೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತಿನ ಕಾಲಘಟ್ಟ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಈಗ ನಮ್ಮ ರಶೀದ್ ಹಾಜಿ ಅವರು ವಿಷಯವನ್ನು ಹೇಳಿ ಸ್ವಾತಂತ್ರ್ಯವನ್ನ ತನ್ನ ಕೈಗೆ ಸಿಕ್ಕಿದೆ ಅಂತ ಹೇಳಿ ಏನೋ ಮಾಡಲಿಕ್ಕೆ ಹೊರಟು ಏನೋ ಆಗುವುದಕ್ಕೆ ನಾವಿವತ್ತು ಕಾರಣಕರ್ತರಾಗಬಹುದು. ಅದಕ್ಕೋಸ್ಕರ ಎಲ್ಲರೂ ಎಚ್ಚರಿಕೆಯಿಂದ ಆ ಸೇವೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಹೆಚ್ಚೇನು ಮಾತಾಡುವುದಿಲ್ಲ, ಯಾಕಂದರೆ ಮಕ್ಕಳಿಗೆ ಒಂದು ಕಡೆ ಶಾಲೆಯಲ್ಲಿ ಕೂಡ ಸ್ವಾತಂತ್ರ್ಯೋತ್ಸವ ಆಚರಣೆ ಇದೆ, ಅವರಿಗೆ ಬೀಳ್ಕೊಡುವಂತ ಕಾರ್ಯಕ್ರಮ ಆಗಬೇಕಾಗಿದೆ. ಹಾಗಾಗಿ ನಾನು ಉದ್ದಕ್ಕೆ ಮಾತಾಡದೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ರೋಗಿಗಳಿಗೆ ಬೇಕಾಗುವ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಬಂದಿದೆ. ಈಗ ನಮ್ಮ ಹಾಸ್ಪಿಟಲ್ ಎರಡನೇ ಉದ್ಘಾಟನೆ ನಡೆಯಲಿದೆ. ವರ್ಮನ್ ಗುಣಮಟ್ಟ ಅಧ್ಯಕ್ಷರಾಗಿರುವಂತಹ ಅಸೋಸಿಯೇಷನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಪ್ರಯತ್ನ ಅವರು ಉದ್ಘಾಟನೆ ಮಾಡಬೇಕಂತ ವಿನಂತಿಸಿಕೊಳ್ಳುತ್ತಿದ್ದಾರೆ. ವೇದಿಕೆ ನಮ್ಮ ಅತಿಥಿಗಳು ಅವರೊಂದಿಗೆ ಸಹಕರಿಸಬೇಕು ನಮ್ಮಲ್ಲಿ ನಾನು ಹೇಳುತ್ತಿದ್ದೇನೆ. ವೇದಿಕೆಯಲ್ಲಿರುವ ರಶೀದ್ ಹಾಜಿ ಅವರೇ, ಖತೀಬ್ ಸದರ್ ಹಾಗೂ ಸಮಿತಿ ಸದಸ್ಯರೇ, ಉಸ್ತಾದಗಳು, ಯೂತ್ ಅಸೋಸಿಯೇಷನ್ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ವಿದ್ಯಾರ್ಥಿಗಳೇ, ರಕ್ಷಕರೇ ಹಾಗೂ ಎಲ್ಲರಿಗೂ ರಹಮಾನಿಯಾ ಜುಮಾ ಮಸೀದ್ ಹಾಗೂ ಉಸ್ತಾದಗಳು ಅಸೋಸಿಯೇಷನ್ನ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಬ್ರಿಟಿಷರ ಗುಲಾಮತನದಿಂದ ಮುಕ್ತಗೊಂಡ ನಮ್ಮ ಭಾರತ ದೇಶವು ಸ್ವತಂತ್ರಗೊಂಡು ಇಂದು ಅದರ ಉತ್ಸವವನ್ನು ಆಚರಿಸಲು ಇಲ್ಲಿ ನೆರೆದಿದ್ದೇವೆ. ಈ ದಿನದ ಸಾಧನೆಗೆ ನಮ್ಮ ಹಿರಿಯರಾದ ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನವನ್ನು ನೀಡಿದ್ದು ಅವರನ್ನು ನೆನಪಿಸುತ್ತಾ ಅವರ ಈ ಕಾರ್ಯವು ಅಲ್ಲಾಹನು ಮೆಚ್ಚಲಿ ಹಾಗೂ ಅವರಿಗೆ ಅರ್ಹ ಪ್ರತಿಫಲ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಇದೀಗ ಪ್ರಜೆಗಳಲ್ಲಿ ನಡೆಸುವ ಆಡಳಿತ ನಮ್ಮದು. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ನಾವು ನೀಡುವ ಮತದಿಂದ ಇಲ್ಲಿ ಆಡಳಿತಗಾರರನ್ನು ಚುನಾಯಿಸುವ ಭಾಗ್ಯ ನಮ್ಮದಾಗಿದೆ. ಆದ್ದರಿಂದ ದೇಶ ನಮಗೆ ಏನು ನೀಡಿದ್ದೇವೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವೇನು ನೀಡಿದ್ದೇವೆ ಎಂದು ತಿಳಿದು ದೇಶದ ಒಳಿತಿಗಾಗಿ ಇಲ್ಲಿಯ ಸೌಹಾರ್ದಕ್ಕಾಗಿ ದುಡಿಯುವ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಸಿದವರ ಹಸಿವನ್ನು ನೀಗಿಸುವುದು ಹಾಗೂ ಸಮಾಜದಲ್ಲಿ ಬಡಬಗ್ಗರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಪರಿಹಾರ ನೀಡಿ ಸಮಾಜದಲ್ಲಿ ಒಂದು ಉತ್ತಮ ಸದೃಢ
ಸೌಹಾರ್ದಯುತ ವಾತಾವರಣವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಿಳಿಸಿದಂತೆ ನಾವೆಲ್ಲರೂ ಪ್ರಯತ್ನಿಸುವುದು ನಮ್ಮ ದೇಶಕ್ಕಾಗಿ ನೀಡುವ ಸೇವೆಯಾಗಿದ್ದು, ಈ ರೀತಿ ಅನೇಕ ಸಮಾಜ ಕಾರ್ಯವನ್ನು ಮಾಡಲು ಈ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ನೆನಪಿಸಿ ನಮ್ಮ ಮಾತನ್ನು ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕರೆಯಲು ಸುದೀರ್ಘವಾದ ಮಾತಿನ ಅಗತ್ಯತೆ ಇಲ್ಲ ಎಂದು ಕಾಣುತ್ತಿಲ್ಲ. ಭಾರತ ನಮ್ಮ ದೇಶ. ಭಾರತೀಯರಾದ ನಾವೆಲ್ಲರೂ ಅಭಿಮಾನ ಪಡಬೇಕಾದಂತಹ ಸಂದರ್ಭ ಇದೆ. ಈಗಾಗಲೇ ಉದ್ಘಾಟಕರು, ಮುಖ್ಯ ಅತಿಥಿಗಳು ತಮ್ಮ ಮಾತಿನಲ್ಲಿ ತಿಳಿಸಿದಂತೆ ಮುಸಲ್ಮಾನರಿಗೆ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಈ ಸ್ವಾತಂತ್ರ್ಯೋತ್ಸವ ಎನ್ನುವುದು ಬಹಳ ಅಭಿಮಾನಕರವಾದಂತಹ ಒಂದು ಸಂದರ್ಭ. ಯಾಕೆಂದರೆ ನಮ್ಮ ಆದಿಪಿತ ಅಥವಾ ಜಗತ್ತಿನ ಪ್ರಥಮ ಮನುಷ್ಯ, ಪ್ರಥಮ ಪ್ರವಾದಿ ಆದಮ್ ಅಲೈಹಿಸ್ಸಲಾಂ ಅವರು ಸ್ವರ್ಗದಿಂದ ಪ್ರಥಮವಾಗಿ ಭೂಮಿಗೆ ಬಂದದ್ದು ನಮ್ಮ ಭಾರತ ದೇಶದಲ್ಲಾಗಿದೆ. ಈಗ ಭಾರತದಿಂದ ಬೇರ್ಪಟ್ಟಿರುವ ಶ್ರೀಲಂಕಾದ ಆದಮ್ ಮಲೆ ಎಂಬ ಪ್ರದೇಶ ಈಗಲೂ ಅಲ್ಲಿ ಸೈಯದನ ಆದಮ್ ಅಲೈಹಿಸ್ಸಲಾಂ ಅವರ ಕಾಲಿನ ಪಾದದ ಅಚ್ಚು ಈಗಲೂ ಕೂಡ ಅವರ ಮೋಜಿದತ್ತೆಂಬ ನೆಲೆಯಲ್ಲಿ ಈಗಲೂ ಕೂಡ ಬಾಕಿ. ಅಂತಹ ಪುಣ್ಯವೇದಿತ ಭಾರತ, ಬರ್ಮಾ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಭಾರತ, ಶ್ರೀಲಂಕಾ ಈ ಪ್ರದೇಶಗಳೆಲ್ಲ ಒಟ್ಟು ಸೇರಿದ್ದಾಗಿತ್ತು ನಮ್ಮ ಅಖಂಡ ಭಾರತ. ಕಾಲಾನಂತರ ಕೆಲವೊಂದು ಘಟನೆಗಳು ನಡೆದು ಅದೆಲ್ಲ ವಿಭಜನೆಗೊಳ್ಳಬೇಕಾದಂತಹ ಪರಿಸ್ಥಿತಿ ಬಂತು. ಅದೆಲ್ಲ ಅಲ್ಲಾಹನ ಇಚ್ಛೆ. ಹಾಗಾಗಿ ಇಲ್ಲಿಯ ಮುಸಲ್ಮಾನರಿಗೆ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವುದು ಅಥವಾ ಸ್ವಾತಂತ್ರ್ಯೋತ್ಸವ ಎನ್ನುವುದು ನಮ್ಮ ಆದಿಪಿತ ಅಥವಾ ನಮ್ಮ ಅಜ್ಜರ ಮನೆ ಎನ್ನುವಂತಹ ರೀತಿಯಲ್ಲ, ಅಥವಾ ತರವಾರ ಅಥವಾ ನಮ್ಮ ಮನೆತನ ಎನ್ನುವಂತಹ ಒಂದು ಸಂತೋಷವಾಗಿದೆ. ಯಾಕಂದರೆ 200 ವರ್ಷಗಳಷ್ಟು ಕಾಲ ಬ್ರಿಟಿಷರು ಇಲ್ಲಿಯ ಜನರನ್ನು ಗುಲಾಮರನ್ನಾಗಿರಿಸಿಕೊಂಡು ಇಲ್ಲಿಯ ಸಂಪತ್ತುಗಳನ್ನೆಲ್ಲ ದೋಚಿಕೊಂಡು ಹೋದಾಗ ಭಾರತವು ಬಡ ರಾಷ್ಟ್ರವಾಯಿತು. ಅದಕ್ಕಿಂತ ಮೊದಲು 200 ವರ್ಷಗಳಷ್ಟು ಕಾಲ ಮೊಘಲ್ ಸಾಮ್ರಾಜ್ಯದ ರಾಜರುಗಳು ಇಲ್ಲಿ ಆಳ್ವಿಕೆ ನಡೆಸಿದ್ದರೂ ಸಹ ಅವರ್ಯಾರು ಇಲ್ಲಿಂದ ಯಾವುದೇ ಸಂಪತ್ತನ್ನು ಅವರ ದೇಶಕ್ಕೆ ದೋಚಿಕೊಂಡು ಹೋಗಲಿಲ್ಲ. ಅವರ ಎಲ್ಲ ಪರಿಶ್ರಮವನ್ನು ಇಲ್ಲಿಗೆ ಬೇಯಿಸಿ ಇಂದು ಭಾರತ ಸರ್ಕಾರಕ್ಕೆ ಅಥವಾ ನಮ್ಮ ಭಾರತ ದೇಶಕ್ಕೆ ವಿದೇಶ ಸಂದರ್ಶಕರಿಂದ ಅಥವಾ ಈ ವಿದೇಶಗಳಿಂದ ಬರುವಂತಹ ಇಲ್ಲಿಯ ಸಂಪತ್ತು ಅಥವಾ ಇಲ್ಲಿಯ ಏನು ಹೇಳ್ತಾರೆ ಅಂದ್ರೆ ಟೂರಿಸಂನಿಂದ ಬರುವಂತಹ ಸುಮಾರು 25,000 ಕೋಟಿಯಷ್ಟು ಭಾರತಕ್ಕೆ ಹರಿದು ಬರುತ್ತಿದೆ. ಅದೆಲ್ಲ ಅದರ ಮೂಲ ಏನಿದೆ ಅಂತ ಹೇಳಿದ್ರೆ ಇಲ್ಲಿ 800 ವರ್ಷಗಳಷ್ಟು ಕಾಲ ಆಳ್ವಿಕೆ ನಡೆಸಿದಂತಹ ಮೊಘಲ್ ಸಾಮ್ರಾಜ್ಯದ ಅರಸರುಗಳು ಇಲ್ಲಿ ಮಾಡಿದಂತಹ ಸಂಪತ್ತು ಈಗ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಎಲ್ಲ ವರ್ಷ ಆಗಸ್ಟ್ 15ರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ನಿಂತುಕೊಂಡು ಸ್ವಾತಂತ್ರ್ಯದ ಧ್ವಜವನ್ನು ಹಾರಿಸುತ್ತಾರೆ. ಆ ಕೆಂಪುಕೋಟೆ ಸಹಿತಂತಹ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು, ರಾಜಮಹಲ್ ಆಗಿರಲಿ, ಬುಲಂದ್ ದರ್ವಾಜ ಆಗಿರಲಿ, ನಮ್ಮ ಉತ್ತರ
ಕರ್ನಾಟಕದ ಇಬ್ರಾಹಿಂ ರಾಜ ಸಹಿತ ಚಾರ್ಮಿನಾರ್ ಹೈದರಾಬಾದಿನ ಹೀಗೆ ಭಾರತದ ಉದ್ದಗಲಕ್ಕೂ ಆ ಮೊಘಲು ಅರಸರುಗಳು ಕಟ್ಟಿದ್ದಂತಹ ಆ ಭವ್ಯವಾದ ಬಂಗಲೆಗಳು, ಅದರಿಂದ ಬರುವಂತಹ ಮೂಲ ಆದಾಯ ಅದೆಲ್ಲವೂ ಅವರ ಪರಿಶ್ರಮದ ಫಲವಾಗಿದೆ. ಅದಕ್ಕೆ ವ್ಯತಿರಿಕ್ತವಾಗಿ, ಅದಕ್ಕೆ ವಿರುದ್ಧ ಎಂಬಂತೆ 200 ವರ್ಷಗಳಷ್ಟು ಕಾಲ ಇಲ್ಲಿ ಆಡಳಿತ ನಡೆಸಿದ ಬ್ರಿಟಿಷರು ಇಲ್ಲಿರುವ ಎಲ್ಲಾ ಸಂಪತ್ತುಗಳು ಮುಗಿಯುವ ಕೆಲಸ ತಮ್ಮ ದೇಶಕ್ಕೆ ಅವರು ಇಲ್ಲಿಂದ ರವಾನೆ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ಬಹಳಷ್ಟು ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಕೊನೆಗೆ ಇಲ್ಲಿಯ ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು, ಅದೇ ರೀತಿ ಹಲವಾರು ಜಾತಿ ಧರ್ಮದವರೆಲ್ಲ ಸೇರಿಕೊಂಡು ಅವರ ಅವಿಶ್ರಾಂತ ಪರಿಶ್ರಮದ ಫಲವಾಗಿದೆ ಇಂದು ನಾವೆಲ್ಲ ಅನುಭವಿಸುತ್ತೇವೆ. ನಮ್ಮ ರಾಷ್ಟ್ರಪಿತ ಬಾಪೂಜಿಯವರು ಸಾಯುವುದಕ್ಕಿಂತ ಮೊದಲೊಂದು ಮಾತು ಹೇಳಿದ್ದು, ಸ್ವಾತಂತ್ರ್ಯ ಬಂದ ನಂತರ ಹೇಳಿದಂತಹ ಮಾತು, ಭಾರತದ ರಾಜಬೀದಿಗಳಲ್ಲಿ ರಾಜ ಮರ್ಯಾದೆಯೊಂದಿಗೆ ಅರ್ಧ ರಾತ್ರಿಯಲ್ಲೂ ಸಹ ಒಂದು ಹೆಣ್ಣು ಒಬ್ಬಟ್ಟಿಯಾಗಿ ನಡೆದುಕೊಂಡು ಹೋಗಿ ತನ್ನ ಮನೆ ಸೇರುತ್ತಾರೆ ಎಂದರೆ ಆಗಾಗಲೇ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದು ಅಂತೇಳಿ ಆ ಸ್ವಾತಂತ್ರ್ಯವನ್ನು ಈಗ ನಾವು ಆಚರಿಸುತ್ತಿದ್ದೇವೆ. ವಿಪರ್ಯಾಸ ಏನೆಂದರೆ ಅಂತಹ ಬಾಪೂಜಿ ಹೇಳಿರುವ ಭಾರತದಲ್ಲಿ ಇಂದು ಹಾಡ ಹಗಲೇ ಗಂಡಸರು ನಡೆದಾಡಲು ಹೆದರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಂಡಸರೇ ಹಾಡಾಗಲೇ ಬೆಳೆಯಾಗಲು ಕಲಿತಿದ್ದಾರೆ. ಎಲ್ಲಿಗೆ ಬಂದಿದೆ ಸ್ವಾತಂತ್ರ್ಯ? ಯಾರಿಗೆ ಬಂದಿದೆ ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ ಎಂದು ಮೊದಲೊಬ್ಬರ ಕವಿ ಹಾಗೆ ಹೇಳಿದ್ದಾರೆ. ಸ್ವಾತಂತ್ರ್ಯ ಎಂದರೆ ಅವರವರ ಇಷ್ಟಕ್ಕೆ ತಕ್ಕಂತೆ ಅವರವರ ಮನಸ್ಸಿನಲ್ಲಿ ಉದಯಿಸುವ ಅಭಿಪ್ರಾಯಗಳಿಗೆ ತಕ್ಕಂತೆ ನಡೆದಾಡುವುದೆಲ್ಲ ಸ್ವಾತಂತ್ರ್ಯ. ನಮ್ಮ ಹಿರಿಯರಾದ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಸೇರಿಕೊಂಡು ನಮಗೆಲ್ಲರಿಗೂ ಒಂದು ಸುಭದ್ರವಾದ, ಸುಶಕ್ತವಾದ ಒಂದು ಸಂವಿಧಾನವನ್ನು ಬರೆದುಕೊಂಡಿದ್ದಾರೆ. ಆ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರು ಆ ಸಂವಿಧಾನದ ಆಶಯವನ್ನು ಉಳಿಸಿಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪರಸ್ಪರ ಸಹಭಾಗಿಯಿಂದ, ಸಾಮೂಹಿಕತೆಯಿಂದ ಬದುಕುವುದಾಗಿದೆ ನಿಜವಾದ ಸ್ವಾತಂತ್ರ್ಯ ಎಂಬ ಮಾತನ್ನು ನೆನಪಿಸುತ್ತಾ ಮಾತಿಗೆ ಪರಿಮಾಣ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಭಾರತದಾದ್ಯಂತ ಇತಿಹಾಸವನ್ನು ಚುಟುಕಾಗಿ ನಮಗೆ ವಿವರಿಸಿದ ನಮ್ಮ ಸಚಿವರಾದ ಪ್ರತಾಪ್ ಅಹ್ಮದ್ ಇವರಿಗೆ ಧನ್ಯವಾದಗಳು. ಇದೀಗ ವಂದನೆ. अस्सलामु अलैकुम वरहमतुल्लाहि वबरकातुहु. ಮುಸ್ತಾನುಲ್ ಅಸೋಸಿಯೇಷನ್ ಹಾಗೂ ಹಮಾನಿಯಾ ಜುಮಾ ಮಸೀದ್ ಜಂಟಿಯಾಗಿ ಆಯೋಜಿಸಿದಂತಹ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಉನ್ನಾಳ ದರ್ಗಾದ ಮಾಜಿ ಅಧ್ಯಕ್ಷರಾದಂತಹ ರಶೀದ್ ಹಾಜಿ ಅವರು ಹಾಗೂ ಫಾರೂಕ್ ಉನ್ನಾಳ ಇವರಿಗೂ ಹಾಗೂ ಅದೇ ರೀತಿ ವೈದ್ಯನ್ ಹಾಜಿ ಅವರಿಗೆ, ಅದೇ ರೀತಿ ಮಸೀದಿಯ ಖತೀಬರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಅದೇ ರೀತಿ ವಿದ್ಯಾರ್ಥಿಗಳ ಪೋಷಕರಿಗೂ ಊರಿನ ನಾಗರಿಕರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ವಾತಂತ್ರ್ಯ ಎಂದರೆ ರಾಜಕೀಯ ಸ್ವಾತಂತ್ರ್ಯ ಮಾತ್ರವಲ್ಲ, ಸಮಾನತೆ, ಆರ್ಥಿಕ ಪ್ರಗತಿ ಮತ್ತು ವೈಯಕ್ತಿಕ ಹಕ್ಕುಗಳು. ಇಂದಿನ ಭಾರತದಲ್ಲಿ ಸ್ವಾತಂತ್ರ್ಯ ಎಂದರೆ ನಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವುದು
ಮತ್ತು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದು ಹೇಳುತ್ತಾ ಮತ್ತೊಮ್ಮೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.